ನಮಸ್ಕಾರ. ವಿಜ್ಞಾನ ವಿಸ್ಮಯದ ಸೌರವ್ಯೂಹವನ್ನು ಕುರಿತ ಮತ್ತೊಂದು ಸಂಚಿಕೆಗೆ ಸ್ವಾಗತ. ಈಗ ನಾವು ಸೌರವ್ಯೂಹದ 9ನೆಯ ಗ್ರಹ ಅಂತ ಒಂದು ಕಾಲದಲ್ಲಿ ಕರೆಸ್ಕೊಂಡಿದ್ದಂತಹ ಇಂದು ಕುಬ್ಜ ಗ್ರಹ ಅನ್ನುವಂತಹ ಸ್ಥಿತಿಗೆ ತಲುಪಿರುವಂತಹ, ಅಂದರೆ ಮಾನವ ಅದನ್ನು ನೋಡೋ ದೃಷ್ಟಿಯಿಂದ ಅಷ್ಟೇ, ಪ್ಲೂಟೋ ಅನ್ನುವಂತಹ ಒಂದು ಆಕಾಶಕಾಯದ ಬಗ್ಗೆ ತಿಳ್ಕೊಳ್ಳೋಣ. ಈ ಪ್ಲೂಟೋ ಅನ್ನೋದು ಸೌರವ್ಯೂಹದ 8ನೆಯ ಗ್ರಹವಾದ ನೆಪ್ಚೂನ್ನ ಆಚೆ ಕಂಡುಬರುತ್ತೆ. ಬಹುಮಟ್ಟಿಗೆ 1930ರಲ್ಲಿ ಇದನ್ನು ಕಂಡುಹಿಡಿಯಲಾಯಿತು. 1930ರಲ್ಲಿ ಇದು ಕಂಡುಹಿಡಿಯಲ್ಪಟ್ಟಾಗಿನಿಂದ 2006ರವರೆಗೂ ಇದು ಸೌರವ್ಯೂಹದ 9ನೆಯ ಗ್ರಹ ಅಂತ ಪರಿಗಣಿಸಲ್ಪಟ್ಟಿತು. ಎಷ್ಟೋ ಪಠ್ಯಪುಸ್ತಕಗಳು, ಟೆಕ್ಸ್ಟ್ ಬುಕ್ಗಳು ಸೌರವ್ಯೂಹದ 9ನೇ ಗ್ರಹ ಪ್ಲೂಟೋ ಅಂದರೆ ಸೌರವ್ಯೂಹದ 9ನೇ ಗ್ರಹ ಅಂತ ಸಾರ್ತಾಯಿದ್ವು. ಆದರೆ ಒಂದು 2006ರಲ್ಲಿ ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ, ಬಹಳ ಪ್ರಭಾವಶಾಲಿಯಾದದ್ದು, ವಿಜ್ಞಾನಿಗಳೇ ಇರುವಂಥದ್ದು, ಅದು ಒಂದು ಪ್ರಮುಖ ನಿರ್ಧಾರನ ತಗೊಳ್ತು. ಅದು ಏನು ಅಂದರೆ, ಪ್ಲೂಟೋವನ್ನು ಗ್ರಹಗಳ ಸ್ಥಾನದಿಂದ ಕಿತ್ತು ಹಾಕಬೇಕು. ಕಿತ್ತು ಹಾಕಿದರೆ ಎಲ್ಲೂ ಹೋಗುತ್ತೆ ಅದು. ಹಾಗಾದರೆ ಅದು ಅದರ ಕೆಲವು ವೈಶಿಷ್ಟ್ಯಗಳಿಂದಾಗಿ ಅದನ್ನು ಕುಬ್ಜ ಗ್ರಹ ಅನ್ನುವಂತಹ ಆಕಾಶಕಾಯಗಳ ಗುಂಪಿಗೆ ಸೇರಿಸಬೇಕು ಅನ್ನುವಂತಹ ಪ್ರಮುಖವಾದ ನಿರ್ಧಾರವನ್ನು ತಗೊಳ್ತು. ಇದಕ್ಕೆ ಅನೇಕ ಬಗೆಯ ಪ್ರತಿಭಟನೆಗಳು ಅಮೆರಿಕಾದಲ್ಲಂತೂ ನಡೆದವು. ಅನೇಕ ಪ್ರತಿಭಟನೆಗಳು ನಡೆದವು. ಆದರೆ ಇವುಗಳೆಲ್ಲ ಅದರ ನಡುವೆಯೂ ಇವತ್ತು ಪ್ಲೂಟೋ ಅನ್ನೋದು ಒಂದು ಕುಬ್ಜ ಗ್ರಹ ಅನ್ನುವಂತಹ ಆಕಾಶಕಾಯಗಳ ಗುಂಪಿಗೆ ಸೇರಿಸಲ್ಪಟ್ಟಿದೆ. ಈ ಪ್ಲೂಟೋ ಗ್ರಹವನ್ನು, ಅಥವಾ ಈ ಪ್ಲೂಟೋ ಅನ್ನುವಂಥ ಇಂದಿನ ದೃಷ್ಟಿಯಿಂದ ಕುಬ್ಜ ಗ್ರಹ ಅಂತ ಏನು ಹೇಳ್ತೀವಿ, ಇದನ್ನು ಕಂಡುಹಿಡಿದಿದ್ದೇ ಒಂದು ಪವಾಡ ಸದೃಶ ಕೆಲಮಟ್ಟಿಗೆ ಅಂತ ಹೇಳ್ಬೋದು. ಬಹಳ ಹಿಂದಿನಿಂದಲೂ, ಅಂದರೆ ಸಾವಿರಾರು ವರ್ಷಗಳಿಂದಲೂ ನಮ್ಮ ಪ್ರಾಚೀನರು, ಯಾವುದೇ ನಾಗರಿಕತೆ ಆಗಲಿ, ಗ್ರೀಕ್, ರೋಮನ್, ಭಾರತೀಯ ನಾಗರಿಕತೆ ಆಗಲಿ, ಚೀನಿಯರ್ ನಾಗರಿಕತೆ ಆಗಲಿ, ಮೆಸಿಪೊಟೋಮಿಯನ್ ನಾಗರಿಕತೆ ಆಗಲಿ, ಸುಮೇರಿಯನ್ ನಾಗರಿಕತೆ ಆಗಲಿ, ಎಲ್ಲವೂ, ಅಥವಾ ದಕ್ಷಿಣ ಅಮೇರಿಕಾದ ಇಂಡಿಯನ್ ಅಂತ ನಾವೇನು ಹೇಳ್ತೀವಿ, ಅವುಗಳ ನಾಗರಿಕತೆಗಳಾಗಲಿ, ಇವೆಲ್ಲವೂ ಗಮನಿಸಿದ್ವು. ಏನು ಗಮನಿಸಿದ್ವು ಅಂದರೆ, ಆಗಸದಲ್ಲಿ ಅವರು ಕತ್ತೆತ್ತಿ ನೋಡಿದಾಗ ಆ ಪ್ರಾಚೀನರು ಸ್ಥಿರವಾಗಿ ನಿಂತಹ ನಕ್ಷತ್ರಗಳ ಹಿನ್ನೆಲೆಯಲ್ಲಿ ಸಾವಿರಾರು ನಕ್ಷತ್ರಗಳು ಗೋಚರಿಸುತ್ತೆ ರಾತ್ರಿ ಆಗಸದಲ್ಲಿ. ಬೆಂಗಳೂರಿನಂತಹ ಪ್ರದೇಶದಿಂದ ಬೆಳಕಿನ ಮಾಲಿನ್ಯದಿಂದಾಗಿ ಗೋಚರಿಸದೇ ಇರ್ಬೋದು, ಆದರೆ ಬೆಂಗಳೂರು ಆಚೆ ಹೋಗಿ ಎಲ್ಲರ ಸಾಗರಗಳ ಮಧ್ಯೆ ಹೋದರೆ ಸಾವಿರಾರು ನಕ್ಷತ್ರಗಳು ಗೋಚರಿಸುತ್ತೆ. ಅಂತಹ ಸಾವಿರಾರು ಸ್ಥಿರವಾಗಿ ನಿಂತಂತೆ ಕಾಣುವ ಹಾಗೂ ಮಿನುಗುವ ಸಾವಿರಾರು ನಕ್ಷತ್ರಗಳ ಹಿನ್ನೆಲೆಯಲ್ಲಿ ನಿಧಾನವಾಗಿ, ಅಂದರೆ ವಾರದಿಂದ ವಾರಕ್ಕೆ ತಮ್ಮ ಆಗಸದಲ್ಲಿ ತಮ್ಮ ಸ್ಥಾನವನ್ನು ಬದಲಿಸುವ 5 ಬೆಳಕಿನ ಚುಕ್ಕಿಗಳನ್ನು ನಮ್ಮ ಪ್ರಾಚೀನರು ಕಂಡರು. ಅವುಗಳಿಗೆ ಕ್ರಮವಾಗಿ ಮರ್ಕ್ಯುರಿ, ಅಂದರೆ ಬುಧ ಅಂತ ನಾವೇನು ಹೇಳ್ತೀವಿ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ, ವೀನಸ್ ಶುಕ್ರ, ಮಾರ್ಸ್ ಮಂಗಳ, ಜೂಪಿಟರ್ ಗುರು ಹಾಗೂ ಸ್ಯಾಟರ್ನ್ ಶನಿ, ಈ ಹೆಸರುಗಳನ್ನು ನೀಡಲಾಯಿತು. ಈ ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಸ್ಯಾಟರ್ನ್ ಇದು ರೋಮನ್ ಹೆಸರುಗಳಾಗಿದೆ. ಇದು ರೋಮನ್ ಅಥವಾ ಗ್ರೀಕ್ ಈ ನಾಗರಿಕತೆಗಳಿಗೆ ಸಂಬಂಧಪಟ್ಟ ಹೆಸರುಗಳೇ ಈ ಜೂಪಿಟರ್, ಸ್ಯಾಟರ್ನ್, ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್ ಇವುಗಳಿಗೆ ಬಂದಿರೋದು. ಈ 5 ಬೆಳಕಿನ ಚುಕ್ಕಿಗಳು ಭೂಮಿಯನ್ನು ಸುತ್ತುತ್ತವೆ. ಸೂರ್ಯನೂ ಭೂಮಿನ ಸುತ್ತುತ್ತಾನೆ, ಚಂದ್ರನೂ ಭೂಮಿನ ಸುತ್ತುತ್ತಾನೆ ಅಂತಲೇ ಅಂದ್ಕೊಂಡಿದ್ರು. ಯಾಕಂದರೆ ನಾವು ಭೂಮಿ ಮೇಲೆ ನಿಂತರೆ ಅದೇ ರೀತಿ ಕಾಣೋದು, ಅದರಲ್ಲಿ ತಪ್ಪೇನಿಲ್ಲ. ಈ ಕಾಲದಲ್ಲೇ ಎಷ್ಟೋ ಜನಕ್ಕೆ ಆ ರೀತಿ ಎಲ್ರಿಗೂ ಕಾಣಿಸುತ್ತೆ. ಆ ಕಾಲದಲ್ಲಿ ನಂಬಿಕೆ ಇನ್ನೂ ಜಾಸ್ತಿ ಇತ್ತು. ಆದರೆ ಕೋಪರ್ನಿಕಸ್ ಅನ್ನುವಂತಹ ಒಬ್ಬ ವಿಜ್ಞಾನಿ, ಒಬ್ಬ ಖಗೋಳಶಾಸ್ತ್ರಜ್ಞ, ಇವನು ಹೇಳ್ದ, ಇಲ್ಲ ಭೂಮಿಯ ಸುತ್ತ ಸೂರ್ಯ ಚಲಿಸಲ್ಲ, ಸೂರ್ಯನ ಸುತ್ತ ಭೂಮಿಯ ಹಾಗೂ ಈ 5 ಬೆಳಕಿನ ಚುಕ್ಕಿಗಳು ಇವು ಸುತ್ತತ್ವೆ. ಚಂದ್ರ ಭೂಮಿನ ಸುತ್ತಾನೆ, ಅದು ಬೇರೆ ವಿಚಾರ. ಆದರೆ ಭೂಮಿ ಹಾಗೂ ಈ ಹಿಂದೆ ಪ್ರಾಚೀನರು ಗಮನಿಸಿದ್ದಂತಹ 5 ಬೆಳಕಿನ ಚುಕ್ಕಿಗಳು ಮರ್ಕ್ಯುರಿ, ವೀನಸ್, ಮಾರ್ಸ್, ಜೂಪಿಟರ್, ಸ್ಯಾಟರ್ನ್ ಇವು ಸೂರ್ಯನ ಸುತ್ತ ಸುತ್ತುತ್ತವೆ ಅಂತ. ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಯಿತು.
ಕೋಪರ್ನಿಕಸ್ಗಂತೂ ಧೈರ್ಯನೇ ಬರಲಿಲ್ಲ. ಆ ಕೋಪರ್ನಿಕಸ್ನ ಸಿದ್ಧಾಂತ ಅಂದರೆ ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಬೆಂಬಲಿಸಲು ಹೊರಟ ಗೆಲಿಲಿಯೋ ಕೂಡ ಬಹಳಷ್ಟು ಕಷ್ಟವನ್ನು ಅನುಭವಿಸಬೇಕಾಯಿತು. ಆದರೆ ಅಂತಿಮವಾಗಿ ವಿಜ್ಞಾನಕ್ಕೆ ಜಯ ದೊರಕಿತು. ಸೂರ್ಯನೇ ಸೌರವ್ಯೂಹದ ಕೇಂದ್ರ ಅನ್ನೋದು ಮಾನವನ ಅರಿವಿಗೆ ಬಂದಿತು. ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಜೂಪಿಟರ್, ಸ್ಯಾಟರ್ನ್, ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ ಇವೆಲ್ಲವೂ ಸೂರ್ಯನನ್ನು ಸುತ್ತತ್ತೆ ಅನ್ನೋ ನಂಬಿಕೆ ಬಂತು. ಖಂಡಿತ ಅರಿವಾಯಿತು ಇದು. ಆದರೆ ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳಿದೆ ಅಂದರೆ ಸುಮಾರು ಕ್ರಿಸ್ತಶಕ 1781ರವರೆಗೂ ಎಷ್ಟು ಗ್ರಹ ಇದೆ ಅಂದರೆ 6 ಗ್ರಹಗಳು ಗೊತ್ತಿದ್ದು. ಈ 6 ಗ್ರಹಗಳ ಹೆಸರು ಹೇಳಿದ್ನಲ್ಲ, ಭೂಮಿಯೂ ಸೇರಿದಂತೆ ಇದು. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ. ಆದರೆ ಕ್ರಿಸ್ತಶಕ 781ರಲ್ಲಿ ಟೆಲಿಸ್ಕೋಪ್, ದೂರದರ್ಶಕದ ನೆರವಿನೊಂದಿಗೆ ವಿಲಿಯಂ ಹರ್ಷೆಲ್ ಅನ್ನುವಂತಹ ಖಗೋಳಶಾಸ್ತ್ರಜ್ಞ, ಇವನು ಜರ್ಮನಿಲಿ ಹುಟ್ಟಿದರೂ ಇಂಗ್ಲೆಂಡಲ್ಲಿ ನೆಲೆಸಿದ್ದ, ಇವನು ಸೌರವ್ಯೂಹದ 7ನೆಯ ಗ್ರಹವಾದ ಯುರೇನಸ್ನ ಕಂಡುಹಿಡಿದ. ಇದು ದೂರದರ್ಶಕದ ಮೂಲಕ ಕಂಡುಹಿಡಿಯಲ್ಪಟ್ಟಂತಹ ಮೊದಲ ಗ್ರಹ, ಸೌರವ್ಯೂಹದ 7ನೇ ಗ್ರಹ ಯುರೇನಸ್. ಇದಾದ ಮೇಲೆ ಅಷ್ಟೊತ್ತಿಗಾಗಲೇ ನ್ಯೂಟನ್ ತನ್ನ ಗುರುತ್ವಾಕರ್ಷಣ ನಿಯಮವನ್ನು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಪ್ರತಿಪಾದಿಸಿದ್ದ. ಅದಕ್ಕೆ ಒಳ್ಳೆಯ ಗೌರವ ಆಯಿತು ಅದರ ಬಗ್ಗೆ ಎಲ್ರಿಗೂ. ಅದಾದ ಮೇಲೆ ಯುರೇನಸ್ ಕಂಡುಹಿಡಿದ ಮೇಲೆ ಖಗೋಳಶಾಸ್ತ್ರಜ್ಞರು ಯುರೇನಸ್ನ ಚಲನೆ ಯಾವ ರೀತಿ ಇದೆ ಸೂರ್ಯನ ಸುತ್ತ ಅನ್ನೋದನ್ನು ಲೆಕ್ಕ ಹಾಕಕ್ಕೆ ಶುರು ಮಾಡಿದ್ರು. ಆವಾಗ ಅವರಿಗೆ ಒಂದು ವಿಚಾರ ಅರಿವಿಗೆ ಬಂತು, ಯಾಕೋ ಯುರೇನಸ್ಸು ಸೂರ್ಯನ ಸುತ್ತ ಸುತ್ತುವಾಗ ಯಾವ ರೀತಿ ವರ್ತಿಸಬೇಕೋ ಆ ರೀತಿ ವರ್ತಿಸುತ್ತಿಲ್ಲ. ಅದು ಸ್ವಲ್ಪ ಅದರ ವರ್ತನೆ ಸ್ವಲ್ಪ ಅತ್ಯಲ್ಪ ವಿಭಿನ್ನವಾದುದಾಗಿದೆ ಅಂತ. ಕಾರಣ ಏನು? ಇದಕ್ಕೆ ಅನೇಕ ಜನ ಅನೇಕ ಕಾರಣಗಳನ್ನು ನೀಡ್ತಾ ಬಂದರು. ಆದರೆ ಕೆಲವು ಖಗೋಳಶಾಸ್ತ್ರಜ್ಞರು ಇದಕ್ಕೆ ಕಾರಣ ಯುರೇನಸ್ನ ಆಚೆ ಇರುವಂತಹ ಮತ್ತೊಂದು ಗ್ರಹ ಗುರುತ್ವಾಕರ್ಷಣೆಯ ದೃಷ್ಟಿಯಿಂದ ಪ್ರಭಾವವನ್ನು ಬೀರ್ತಾ ಇದೆ. ತನ್ನ ಗುರುತ್ವಾಕರ್ಷಣ ಕ್ಷೇತ್ರದ ಪ್ರಭಾವವನ್ನು ಯುರೇನಸ್ ಮೇಲೆ ಬೀರ್ತಾ ಇರೋದರಿಂದ ಅದು ಸೂರ್ಯನ ಸುತ್ತುವಾಗ ಯಾವ ರೀತಿ ವರ್ತಿಸಬೇಕೋ ಆ ರೀತಿ ವರ್ತಿಸುತ್ತಿಲ್ಲ, ಸ್ವಲ್ಪ ವಿಭಿನ್ನವಾದ ರೀತಿಯಲ್ಲಿ ವರ್ತಿಸ್ತಾ ಇದೆ ಅಂತ. ಇದರ ಬಗ್ಗೆ ಲೆಕ್ಕ ಹಾಕಿದವರು ಒಬ್ಬ ಜಾನ್ ಕೌಚ್ ಆ್ಯಡಮ್ಸ್ ಅಂತ ಒಬ್ಬ, ಅರ್ಬೆನ್ ಲೆವರಿಯರ್ ಅಂತ ಒಬ್ಬ. ಆ್ಯಡಮ್ಸ್ ಅನ್ನೋರು ಇಂಗ್ಲೆಂಡ್ನವರು ಖಗೋಳಶಾಸ್ತ್ರಜ್ಞ, ಅರ್ಬೆನ್ ಲೆವರಿಯೇ ಅನ್ನೋರು ಫ್ರಾನ್ಸ್ನವರು. ಇವರಿಬ್ಬರು ಲೆಕ್ಕ ಹಾಕಿದ್ರು, ಇಂತಹ ಗ್ರಹ ಸೌರವ್ಯೂಹದ 8ನೇ ಗ್ರಹ ಏನಾರು ಇದ್ದರೆ ಯುರೇನಸ್ ಮೇಲೆ ಪ್ರಭಾವ ಬೀರ್ತಾ ಇರೋದು, ಅದು ಅಂತರಿಕ್ಷದಲ್ಲಿ ಆಗಸದಲ್ಲಿ ಯಾವ ಭಾಗದಲ್ಲಿ ಕಾಣಿಸುತ್ತೆ ಅನ್ನೋದನ್ನು ಲೆಕ್ಕ ಹಾಕಿದ್ರು. ಅದನ್ನು ಬರ್ಲಿನ್ ವೀಕ್ಷಣಾಲಯ, ಬರ್ಲಿನ್ ಜರ್ಮನಿಲಿದೆ, ಎಲ್ರಿಗೂ ಗೊತ್ತಿದೆ. ವೀಕ್ಷಣಾಲಯದಲ್ಲಿರುವಂತಹ ಯೋಹಾನ್ ಗಾಲೆ ಅನ್ನೋರಿಗೆ ಮತ್ತೊಬ್ಬ ಖಗೋಳಶಾಸ್ತ್ರಜ್ಞ ಅವರು ಕಳಿಸಿದ್ರು. ಆ ಒಂದು ಪ್ರದೇಶದಲ್ಲೇ ಆಗಸದಲ್ಲಿ ಗಾಲೆ ಸೌರವ್ಯೂಹದ 8ನೆಯ ಗ್ರಹವನ್ನು ಗುರುತಿಸಿದ. ಹೀಗಾಗಿ ಪ್ಲ್ಯಾನೆಟ್ ಆನ್ ಎ ಪೀಸ್ ಆಫ್ ಪೇಪರ್ ಅಂತ ಹೇಳ್ತಾರೆ. ಅಂದರೆ ಗಣಿತಾತ್ಮಕವಾಗಿ ನೋಡೋದಕ್ಕೆ ಮುಂಚೆನೇ ಗಣಿತಾತ್ಮಕವಾಗಿ ಲೆಕ್ಕ ಹಾಕಲಾದಂತಹ ಗ್ರಹ ಸೌರವ್ಯೂಹದ 8ನೇ ಗ್ರಹ ನೆಪ್ಚೂನ್. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ, ಇನ್ನೂ ಪ್ಲೂಟೋಗೆ ಬಂದಿಲ್ಲ. ಇದಾದ ಮೇಲೆ ಬರೋದು, ನಮ್ಮ ಗಮನಕ್ಕೆ ಬರೋದು ಪ್ಲೂಟೋ ಅನ್ನುವಂತಹ ಆಕಾಶಕಾಯ. ನೆಪ್ಚೂನ್ ಕಂಡಿಡಿದ ಮೇಲೆ ತಿರ್ಗಾ ಖಗೋಳಶಾಸ್ತ್ರಜ್ಞರು ಮತ್ತೆ ಈ ನೆಪ್ಚೂನ್ ಗುರುತಿಸಲ್ಪಟ್ಟ ನಂತರ ಯುರೇನಸ್ನ ಚಲನೆಯಲ್ಲಿ ಕಂಡು ಬರುವಂತಹ ಭಿನ್ನತೆ, ಡಿಫ್ರೆನ್ಸು ಇದೇನಾರ ಸರಿ ಹೋಯ್ತಾ ಅಂತ ನೋಡಿದ್ರು, ಅವ್ರಿಗೆ ಸರಿ ಹೋಗಿದೆ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ನೆಪ್ಚೂನ್ನ ಆಚೆ ಇರುವಂತಹ ಮತ್ತೊಂದು ಗ್ರಹ ಗುರುತ್ವಾಕರ್ಷಣೆಯ ದೃಷ್ಟಿಯಿಂದ ಪ್ರಭಾವವನ್ನು ಬೀರುತ್ತಾ ಇದೆ ಯುರೇನಸ್ನ ಹಾಗೂ ಕೆಲ ಮಟ್ಟಿಗೆ ನೆಪ್ಚೂನ್ನ ಮೇಲೆ. ಅದಕ್ಕೆ ಹುಡುಕಾಟ ಪ್ರಾರಂಭ ಆಯಿತು. 19ನೇ ಶತಮಾನದಲ್ಲಿ ಅನೇಕರು ಹುಡುಕಾಟ ಪ್ರಾರಂಭ ಮಾಡಿದರು. ಅಮೇರಿಕಾದಲ್ಲಿ ಪರ್ಸಿವಲ್ ಲೋವೆಲ್ ಅನ್ನುವಂತಹ ಒಬ್ಬ ಖಗೋಳಶಾಸ್ತ್ರ, ಅಂದರೆ ಹವ್ಯಾಸಿ ಖಗೋಳಶಾಸ್ತ್ರಜ್ಞ, ಶ್ರೀಮಂತ. ಅವನು ಬಾಸ್ಟನ್ನಲ್ಲಿ ಇದ್ದ. ಆದರೆ ಅವನು ಇಂತಹ ಒಂದು ವೀಕ್ಷಣಾಲಯ ಯಾವುದಾದ್ರು ಎತ್ತರವಾದ ಪ್ರದೇಶದಲ್ಲಿ, ನಿರ್ಜನವಾದ ಪ್ರದೇಶದಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವನು ಅರಿಜೋನಾ ರಾಜ್ಯದಲ್ಲಿರುವ ಫ್ಲ್ಯಾಗ್ ಸ್ಟಾಫ್ ಅನ್ನುವಲ್ಲಿ ಒಂದು ವೀಕ್ಷಣಾಲಯನ, ಒಂದು ಟೆಲಿಸ್ಕೋಪ್ನ ಸ್ಥಾಪಿಸ್ದ. ಆದರೆ ಅವನು ಹುಡುಕಾಟ ನಡೆಸ್ದ, ಸೌರವ್ಯೂಹದ 9ನೆಯ ಗ್ರಹಕ್ಕೆ ಹುಡುಕಾಟ ನಡೆಸ್ದ ಅವನು ಕೂಡ. ಆದರೆ
ಹುಡುಕಾಟ ಮುಗಿಯೋದಕ್ಕೆ ಮುಂಚೆನೇ ಪಾಪ ತೀರ್ಕೊಂಬಿಟ್ಟ. ಅದಾದಮೇಲೆ ಅದೇ ವೀಕ್ಷಣಾಲಯದಲ್ಲಿ ಒಬ್ಬ ಕೃಷಿಯ ಹಿನ್ನೆಲೆಯಿಂದ ಬಂದಂತಹ ಕ್ಲೈಡ್ ವಿಲಿಯಂ ಟೋಂಬಾ ಅನ್ನುವಂತಹ ಒಬ್ಬ ಬಹಳ ಯುವಕ, ಅವನು ಕೆಲಸಕ್ಕೆ ಸೇರಿಕೊಂಡ ಅಲ್ಲಿ ಬಂದು ಫ್ಲ್ಯಾಗ್ಸ್ಟಾಫ್ ವೀಕ್ಷಣಾಲಯಕ್ಕೆ. ಅವನು ನಿಧಾನವಾಗಿ ತನ್ಮಯತೆಯಿಂದ ಸಹನೆಯಿಂದ ಪ್ರತಿ ದಿವಸ ಈ ಆಗಸದ ಚಿತ್ರ ತೆಗೆಯೋದು, ಹಿಂದೆ ತೆಗೆದ ಚಿತ್ರವನ್ನು ಮತ್ತೊಂದು ದಿನದ ಚಿತ್ರದ ಜೊತೆ ಬಹಳ ವೇಗವಾಗಿ ಹೋಲಿಸಿ ನೋಡೋದು. ಬ್ಲಿಂಕ್ ಕಂಪೇರೇಟರ್ ಅನ್ನುವಂತಹ ಒಂದು ಯಂತ್ರದ ನೆರವಿನೊಡನೆ ಹೋಲಿಸಿ ನೋಡ್ದ. 1930 ಫೆಬ್ರವರಿನಲ್ಲಿ ಸುಮಾರಿಗೆ ಅವನು ಇದನ್ನು ಗಮನಿಸ್ತಾ ಇದ್ದಾಗ ಯಾವುದೋ ಒಂದು ಪುಟ್ಟ ಆಕಾಶಕಾಯ, ಬಹಳ ಕ್ಷೀಣವಾದ ಬೆಳಕುಳ್ಳ ಒಂದು ಬೆಳಕಿನ ಚುಕ್ಕಿ ಚಲಿಸಿದಂತೆ ಕಾಣಿತು ಒಂದು ದಿವಸದಿಂದ ಮತ್ತೊಂದು ದಿವಸಕ್ಕೆ. ಹಾಗಾಗಿ ಅದನ್ನು ಮತ್ತೊಮ್ಮೆ ಬಹಳ ಎಚ್ಚರಿಕೆಯಿಂದ ಗಮನಿಸಿ ಇದು ನೆಪ್ಚೂನ್ನ ಆಚೆ ಇರುವಂತಹ ಆಕಾಶಕಾಯ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬರಲಾಯಿತು. ಹಾಗಾಗಿ ಇದು ಸೌರವ್ಯೂಹದ 9ನೆಯ ಗ್ರಹ ಅಂತ ಪರಿಗಣಿಸಿ ಈ ಒಂದು ಅತ್ಯಂತ ಕ್ಷೀಣವಾದ ಆಕಾಶಕಾಯವನ್ನು ಸೌರವ್ಯೂಹದ 9ನೇ ಗ್ರಹ ಕಂಡುಹಿಡಿಯಲಾಯಿತು ಅಂತ 1930ರಲ್ಲಿ ಪತ್ರಿಕೆಗಳೆಲ್ಲ ಪ್ರಕಟಿಸಿದವು. ಹೆಸರೇನು ಇಡೋದು ಇದಕ್ಕೆ? ಆದರೆ ಇದಕ್ಕೆ ಹೆಸರು ಏನು ಇಡಬೇಕು ಅಂತ ಅಂದ್ಕೊಂಡ್ರು ಅಂದರೆ ಬೇರೆ ಬೇರೆ ಹೆಸರುಗಳು ಬಂತು. ಆದರೆ ಕಡೆಗೆ ಪ್ಲೂಟೋ ಅನ್ನೋ ಒಂದು ಹೆಸರನ್ನು ಇಂಗ್ಲೆಂಡಿನ ಒಬ್ಬಳು ಹುಡುಗಿ ವೆನಿಷಿಯಾ ಬರ್ನಿ ಅನ್ನೋಳು ಸೂಚಿಸಿದ್ಲು. ಅನೇಕ ಹೆಸರುಗಳು ಬಂತು ಬೇರೆ ಬೇರೆದು. ಪ್ಲೂಟೋ ಯಾಕಂದರೆ ಪ್ಲೂಟೋ ಅನ್ನೋದು ರೋಮನ್ನರ ಪಾತಾಳ ದೇವತೆಯ ಹೆಸರು, ರೋಮನ್ ಗಾಡ್ ಆಫ್ ಅಂಡರ್ ವರ್ಲ್ಡ್. ನೆಪ್ಚೂನ್ ಅನ್ನೋದು ರೋಮನ್ನರ ಸಮುದ್ರ ದೇವತೆ, ಇದು ಪಾತಾಳ ದೇವತೆ. ಹಾಗಾಗಿ ಈ ಹೆಸರು ತಗೋಬೋದು ಅಂತ ತಗೊಂಡ್ರು. ಇದರ ಜೊತೆಗೆ ಪ್ಲೂಟೋ ಅನ್ನೋದು ಇಂಗ್ಲೀಷ್ನಲ್ಲಿ ಬರೀತಾ PLUTO ಅಂತ ಬರಿತೀವಿ. ಅದರಲ್ಲಿ PL ಅನ್ನೋದು ಪರ್ಸಿವಲ್ ಲೋವೆಲ್ ಅನ್ನುವಂತಹ ಹೆಸರನ್ನು ಮೊದಲ ಅಕ್ಷರಗಳನ್ನು ಸೂಚಿಸುತ್ತೆ. ಅವನೇ ಆ ವೇದಶಾಲೆ ಸ್ಥಾಪಿಸಿದ್ದಲ್ವ. ಅವನು ಕಂಡುಹಿಡಿಯೋಕ್ಕಾಗದಿದ್ರು ಆ ಶ್ರೀಮಂತ ಬೇರೆ ಯಾರೋ ಅವನ ವೀಕ್ಷಣಾಲಯದಲ್ಲಿ ಕೆಲಸ ಮಾಡ್ತಾಯಿದ್ದವರು ನೋಡಿ ಮಾನವ ಕುಲಕ್ಕೆ ಅನುಕೂಲ ಮಾಡಿಕೊಡೋದು ಈ ಥರ. ಅಲ್ಲಿನ ಟೆಲಿಸ್ಕೋಪು ಸೌರವ್ಯೂಹದ 9ನೆಯ ಗ್ರಹದ ಕಂಡು ಹಿಡಿಯುವಿಕೆಗೆ ಕಾರಣವಾಯಿತು. ನನಗೆ ಒಂದು ಸಂತೋಷ ಏನು ಅಂದರೆ ನಾನು ಫ್ಲ್ಯಾಗ್ಸ್ಟಾಫ್ಗೆ ಹೋಗಿ ಅದೇ ಟೆಲಿಸ್ಕೋಪ್ನ ಮುಟ್ಟಿ ನೋಡಿ ನಮಸ್ಕಾರ ಹಾಕಿ ಬಂದಿದ್ದೀನಿ. ನಾನು ಕೂಡ ಸೌರವ್ಯೂಹದ 9ನೆಯ ಗ್ರಹ ಅಂತ ಒಂದು ಕಾಲದಲ್ಲಿ ಹೆಸರಾಗಿದ್ದ ಪ್ಲೂಟೋವನ್ನು ಗಮನಿಸಿದ್ದು. ಆಯಿತು, ಸೌರವ್ಯೂಹದ 9ನೇ ಗ್ರಹವಾದ ಪ್ಲೂಟೋನ ಗುರುತಿಸಿದ ಮೇಲೆ ಅದರ ಕಕ್ಷೆ ಯಾವ ಥರ ಇದೆ ಅಂತ ಲೆಕ್ಕ ಹಾಕಿದಾಗ ಖಗೋಳಶಾಸ್ತ್ರಜ್ಞರೆಲ್ಲ ಗೊಣಗಾಡಕ್ಕೆ ಶುರು ಮಾಡಿದ್ರು. ಯಾಕಪ್ಪ ಅಂದರೆ ಬಹುಮಟ್ಟಿಗೆ ಸೌರವ್ಯೂಹದ ಗ್ರಹಗಳೆಲ್ಲ ಸೂರ್ಯನನ್ನು ಒಂದು ಸಮತಲದಲ್ಲಿ ಪ್ಲೇನ್ನಲ್ಲಿ ಸುತ್ತುತ್ತೆ. ಈ ಪ್ಲೂಟೋ ಸೂರ್ಯನನ್ನು ಸುತ್ತುವ ಕಕ್ಷೆಯ ಸಮತಲ ಏನಿದೆ ನೋಡಿ, ಒಂದು ತಟ್ಟೆ ಥರ ಇರೋದು, ಅದು ಬೇರೆಲ್ಲ ಗ್ರಹಗಳ ಸಮತಲ ಅಂದರೆ ಅದರಲ್ಲೂ ಭೂಮಿ ಸೂರ್ಯನನ್ನು ಸುತ್ತುವ ಕಕ್ಷೆಯ ಸಮತಲಕ್ಕೆ ಒಂದು ಕೋನದಲ್ಲಿ ಒಂದು ಆ್ಯಂಗಲ್ನಲ್ಲಿ ವಾಲ್ಕೊಂಡಿತ್ತು. ಇನ್ಕ್ಲೈನ್ಡ್ ಅಟ್ ಅನ್ ಆ್ಯಂಗಲ್ ಸುಮಾರು 17 ಡಿಗ್ರಿ ಬಹುಮಟ್ಟಿಗೆ. ಇದೇನು ಈ ಥರ ಇದೆ ಇದರದ್ದು ಕಕ್ಷೆ. ಜೊತೆಗೆ ಆ ಕಕ್ಷೆ ಬಹುಮಟ್ಟಿಗೆ ವೃತ್ತಾಕಾರದ್ದಾಗಿರದೆ ಅದು ದೀರ್ಘ ವೃತ್ತಾಕಾರ, ಅಂದರೆ ಕೋಳಿ ಮೊಟ್ಟೆ, ತುಂಬ ಕೋಳಿ ಮೊಟ್ಟೆಯನ್ನು ಹಿಗ್ಸಿದ್ರೆ ಯಾವ ಥರ ಇರುತ್ತೋ ಆ ರೀತಿ ಇತ್ತು. ಹಾಗಾಗಿ ಇದೇನು ನಿಜವಾದ ಗ್ರಹನ ಅಂತ ಗೊಣಗಾಡ್ತಾಯಿದ್ರು. ಜೊತೆಗೆ ಅದು ಸೌರವ್ಯೂಹದ ಹೊರಭಾಗದಲ್ಲಿರೋದ್ರಿಂದ ಅದರಲ್ಲಿ ಇರೋದು ಹಿಮ ಕೆಲಮಟ್ಟಿಗೆ. ಆ ಹಿಮಾವೃತವಾದ ಒಂದು ಆಕಾಶಕಾಯನು ಇಷ್ಟು ಕಡಿಮೆ ಮಟ್ಟದಲ್ಲಿ ಬೆಳಕನ್ನು ಪ್ರತಿಫಲಿಸುತ್ತಾ. ಹೀಗಾಗಿ ಇದು ಪುಟ್ಟ ಆಕಾಶಕಾಯನ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ. ಜೊತೆಗೆ ಇದರ ದ್ರವ್ಯರಾಶಿ ಮಾಸ್ ಎಷ್ಟು ಅಂತ ಇದು ಕೂಡ ಗೊತ್ತಿರಲಿಲ್ಲ. ಆದರೂ ಕಕ್ಷೆ ಒಂಥರ ವಿಭಿನ್ನವಾಗಿದ್ದರು, ಒಂದು ಕೋನದಲ್ಲಿ ವಾಲ್ಕೊಂಡಿದ್ರು, ಕೋಳಿ ಮೊಟ್ಟೆ ಥರ ಇದ್ದರು. ಜೊತೆಗೆ ಕೆಲವು ವೇಳೆ ನೆಪ್ಚೂನ್ನ ಕಕ್ಷೆ ಒಳಗೇನೆ ಬಂದುಬಿಡ್ತಾಯಿದ್ರು. ಅದು ಖಗೋಳಶಾಸ್ತ್ರಜ್ಞರು ಕೆಲ ಮಟ್ಟಿಗೆ ತೆಪ್ಪಗಿದ್ರು ಅನ್ಬೋದು, ಗೊಣಗಾಡ್ತಾಯಿದ್ರು. ಇವಾಗ ಇಲ್ಲಿ ಮತ್ತೊಂದು ವಿಚಾರ ಹೇಳ್ತೀನಿ. ಸೌರವ್ಯೂಹದ 8ನೇ ಗ್ರಹವಾದ ನೆಪ್ಚೂನ್ ಸೂರ್ಯನನ್ನು ಒಮ್ಮೆ ಸುತ್ತೋದಕ್ಕೆ 165 ವರ್ಷಗಳನ್ನು ತಗೊಳುತ್ತೆ. ಆದರೆ ಪ್ಲೂಟೋ ಸೂರ್ಯನನ್ನು ಒಮ್ಮೆ ಸುತ್ತೋದಕ್ಕೆ ತಗೊಳ್ಳೋ ಕಾಲ
ಕೇವಲ 248 ಭೂವರ್ಷಗಳು. ಪ್ಲೂಟೋದ ಒಂದು ವರ್ಷ ಭೂಮಿಯ ಮೇಲಿನ 248 ವರ್ಷಗಳಿಗೆ ಸಮ. ನೋಡಿ, ಆ ರೀತಿ ಅದು ಇರೋ ದೂರ ಸೂರ್ಯನಿಂದ 600 ಕೋಟಿ ಕಿಲೋಮೀಟರ್ಗಳಷ್ಟು ದೂರ. ಭೂಮಿ ಸೂರ್ಯನಿಂದ 15 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಇದು 600 ಕೋಟಿ ಕಿಲೋಮೀಟರ್ ಅಂದರೆ ಭೂಮಿಯಿಂದ ಸೂರ್ಯ ಇರುವ ದೂರದ 40 ಪಟ್ಟು ದೂರದಲ್ಲಿದೆ ಪ್ಲೂಟೋ. ಜೊತೆಗೆ ತುಂಬ ಕ್ಷೀಣವಾದದ್ದರಿಂದ ಇದು ಚಿಕ್ಕ ಗ್ರಹ, ತುಂಬ ಚಿಕ್ಕದು. ಇದಕ್ಕೇನೆ ನಾವು ಹುಡುಕಾಟ ನಡೆಸ್ತಾ ಇದ್ದಿದ್ದು ಸೌರವ್ಯೂಹದ 9ನೇ ಗ್ರಹ ಅನ್ನುವಂತಹ ಒಂದು ಸಂದೇಹ ಮೂಡೋದಕ್ಕೆ ಪ್ರಾರಂಭ ಆಯಿತು. ಆದರೆ ಅದರ ದ್ರವ್ಯರಾಶಿ ಎಷ್ಟು ಅಂತ ಗೊತ್ತಿರಲಿಲ್ಲ. ಯಾಕಂದರೆ ದ್ರವ್ಯರಾಶಿ ಅಂದರೆ ಮಾಸ್, ಇದೇನೇ ಪ್ರಭಾವ ಬೀರುತ್ತಾ ಗುರುತ್ವಾಕರ್ಷಣ ಶಕ್ತಿಯ ದೃಷ್ಟಿಯಿಂದ ಯುರೇನಸ್ನ ಮೇಲೆ ಅಥವಾ ನೆಪ್ಚೂನ್ನ ಮೇಲೆ ಅನ್ನೋದು ಗೊತ್ತಾಗ್ತಾಯಿದ್ವಿ. 1978ರಲ್ಲಿ ಒಬ್ಬ ಜೇಮ್ಸ್ ಕ್ರಿಸ್ಟಿ ಎನ್ನುವಂತಹ ಖಗೋಳಶಾಸ್ತ್ರಜ್ಞ ಪ್ಲೂಟೋದ ಒಂದು ಉಪಗ್ರಹವನ್ನು ಕಂಡುಹಿಡಿದ. ಬಹಳ ಜಾಣ್ಮೆಯಿಂದ ದೂರದರ್ಶಕವನ್ನು ಬಳಸಿ ಕಂಡುಹಿಡಿದ. ಆ ಒಂದು ಉಪಗ್ರಹ ಪ್ಲೂಟೋಯಿಂದ ಕೇವಲ 20,000 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೆ. ಅದರ ಹೆಸರು ಕೇರಾನ್, ಶರಾನ್ ಅಂತ ಹೇಳ್ತಾರೆ, ಕೇರಾನ್ ಅಂತಲೂ ಹೇಳಬಹುದು. ಇದನ್ನು 1978ರಲ್ಲಿ ಗುರುತಿಸಲಾಯಿತು. ಯಾವಾಗ ಆ ಉಪಗ್ರಹ ಗುರುತಿಸಲಾಯಿತೋ ಪ್ಲೂಟೋದ ದ್ರವ್ಯರಾಶಿ ಎಷ್ಟು ಅನ್ನೋದನ್ನು ಲೆಕ್ಕ ಹಾಕೋದಕ್ಕೆ ಸಾಧ್ಯ ಆಯಿತು. ಅದು ತಿಳಿದಾಗ ಖಗೋಳಶಾಸ್ತ್ರಜ್ಞರಿಗೆ ದಿಗ್ಭ್ರಮೆ ಆಯಿತು. ಯಾಕಂದರೆ ಪ್ಲೂಟೋ ಗಾತ್ರದಲ್ಲಿ ಚಿಕ್ಕದಾಗಿರೋದು ಒಂದೇ ಅಲ್ಲದೆ ದ್ರವ್ಯರಾಶಿಯ ಮಾಸ್ ಅಂದರೆ ಅದರಲ್ಲಿ ಎಷ್ಟು ವಸ್ತುಗಳಿದೆ ಅನ್ನೋ ದೃಷ್ಟಿಯಿಂದ, ಯಾವ ಪ್ರಮಾಣದಲ್ಲಿದೆ ಅನ್ನೋ ದೃಷ್ಟಿಯಿಂದ ತುಂಬ ಕಡಿಮೆ ದ್ರವ್ಯರಾಶಿನ ಹೊಂದಿದೆ. ಹೀಗಾಗಿ ಪ್ಲೂಟೋದ ಮೇಲಿನ ಗುರುತ್ವಾಕರ್ಷಣ ಶಕ್ತಿ ಎಷ್ಟಪ್ಪ ಅಂದರೆ ಭೂಮಿಯ 6%. ನೀವು ಭೂಮಿ ಮೇಲೆ 100 ಕಿಲೋಗ್ರಾಮ್ ತೂಗಿದ್ರೆ ಪ್ಲೂಟೋದ ಮೇಲೆ ಕೇವಲ 6 ಕಿಲೋಗ್ರಾಮ್ ತೂಗ್ತೀರ ಅಷ್ಟೆ. ಅಷ್ಟು ಕಡಿಮೆ. ನಮ್ಮ ಚಂದ್ರನ 3/2 ಭಾಗದಷ್ಟಿದೆ ಪ್ಲೂಟೋ, ಅಷ್ಟು ಚಿಕ್ಕದು. ಇದನ್ನು ಗ್ರಹ ಅಂತ 2006ರವರೆಗೂ ಪರಿಗಣಿಸಿದರು. ಆದರೆ ಇದರ ದ್ರವ್ಯರಾಶಿ, ಇದರ ಗಾತ್ರ ಎರಡೂ ತಿಳಿದ ಮೇಲೆ, ಜೊತೆಗೆ ಅದರ ಕಕ್ಷೆಯ ಗಾತ್ರನೂ ವಿಚಿತ್ರವಾಗಿತ್ತು ಅನ್ನೋ ದೃಷ್ಟಿಯಿಂದ ಗೊಣಗಾಟ ಮುಂದುವರಿತು. ಆದರೆ 1992ರಲ್ಲಿ ಒಂದು ಅತ್ಯಂತ ಸೂಕ್ಷ್ಮವಾದ ದೂರದರ್ಶಕವನ್ನು ಬಳಸಿ ಪ್ಲೂಟೋ ಇರುವಂತಹ ಪ್ರದೇಶದ ಹತ್ತಿರದ ಪ್ರದೇಶದಲ್ಲೇ ಅಂತಹದೇ ಆದ ಮತ್ತೊಂದು ಆಕಾಶಕಾಯವನ್ನು ಕಂಡುಹಿಡಿಯಲಾಯಿತು. ಪ್ಲೂಟೋ ಅಷ್ಟು ದೊಡ್ಡದಾಗಿರಲಿಲ್ಲ, ಅದು ಕಂಡುಹಿಡಿಯಲಾಯಿತು. ಅದಾದ ಮೇಲೆ ಅದೇ ಪ್ರದೇಶದಲ್ಲಿ ಅನೇಕ ಆಕಾಶಕಾಯಗಳು ಅದೇ ರೀತಿಯದ್ದು ಕಂಡುಹಿಡಿಯಲ್ಪಟ್ಟವು. ಆವಾಗಿನಿಂದ ಏನಾಯ್ತಪ್ಪ ಅಂದರೆ ಪ್ಲೂಟೋನ ಗ್ರಹ ಅಂತ ಕರೆದ್ರೆ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರೋವಂಥದ್ದು ಅದನ್ನು ಯಾಕೆ ಗ್ರಹ ಅಂತ ಕರಿಬಾರ್ದು? ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರೋದು ಮತ್ತೊಂದು ಕಂಡ್ರೆ ಅದನ್ನು ಯಾಕೆ ಗ್ರಹ ಅನ್ನಬಾರ್ದು? ಹಾಗಾದರೆ ದಿನಕ್ಕೆ ಪ್ಲೂಟೋ ಇರುವ ಪ್ರದೇಶದಲ್ಲಿ, ಪ್ರದೇಶ ಅಂದರೆ ಪಕ್ಕದಲ್ಲೇ ಅಲ್ಲ, ಆ ಪ್ರದೇಶದ ಸೂರ್ಯನಿಂದ ದೂರ ಇರುವಂತಹ ಕೈಪರ್ ಪಟ್ಟಿ ಅಂತ ಹೇಳ್ತಾರೆ, ಆ ಪ್ರದೇಶದಲ್ಲಿ ಅಷ್ಟೊಂದು ಆಕಾಶಕಾಯಗಳು ಕಂಡುಹಿಡಿದ್ರೆ ಎಲ್ಲವನ್ನೂ ಗ್ರಹ ಅಂದರೆ ಇವತ್ತು ಸೌರವ್ಯೂಹದಲ್ಲಿ 49 ಗ್ರಹ ಇದ್ದರೆ ನಾಳೆ 68 ಆಗ್ಬೋದು, ಮತ್ತೊಂದು ದಿವಸ 350 ಆಗ್ಬೋದು. ಇದು ಅನೇಕ ಬಗೆಯ ಕನ್ಫ್ಯೂಷನ್ಗೆ ಎಡೆ ಮಾಡಿಕೊಡುತ್ತೆ, ಕಸಿವಿಸಿಗೆ, ಹೀಗೆ ಸಂದೇಹಕ್ಕೆ ಎಡೆ ಮಾಡಿಕೊಡುತ್ತೆ. ಹೀಗಾಗಿ ಪ್ಲೂಟೋ ಗ್ರಹವೇ ಅಲ್ಲವೇ ಅನ್ನೋದ್ರ ಬಗ್ಗೆ ಜಿಜ್ಞಾಸೆ ಪ್ರಾರಂಭವಾಗಿ 2006ರಲ್ಲಿ ಪ್ಲೂಟೋ ಒಂದು ಕುಬ್ಜ ಗ್ರಹ ಅಂತ ವರ್ಗೀಕರಿಸಲಾಯಿತು. ಇದೇನಿದು ಗ್ರಹ ಇದ್ದಿದ್ದು, ಅದು ಹೆಂಗೆ ಕುಬ್ಜ ಗ್ರಹ ಆಯಿತು? ಹಾಗಾದರೆ ಗ್ರಹ ಅಂದರೆ ಏನು, ಗ್ರಹ ಅಂದರೆ ಏನು ಅನ್ನೋದನ್ನು ಸರಿಯಾಗಿ ನಾವು ತಿಳ್ಕೊಂಡ್ರೆ ಪ್ಲೂಟೋನ ಯಾಕೆ ಕುಬ್ಜ ಗ್ರಹ ಅಂತೀವಿ, ಗ್ರಹ ಅನ್ನೋ ಸ್ಥಾನದಿಂದ ಯಾಕೆ ಅದನ್ನು ತೆಗೆದಾಕ್ಬಿಟ್ಟಿದ್ದೀವಿ? ಇವತ್ತು ಖಗೋಳಶಾಸ್ತ್ರಜ್ಞರು ಹೇಳೋಂಗೆ ಇದು ಟೀಚರ್ಸ್ಗೆ, ಅಧ್ಯಾಪಕರುಗಳಿಗೆ, ಸಾಮಾನ್ಯ ವ್ಯಕ್ತಿಗಳಿಗೆ, ಸಾಮಾನ್ಯ ಜನರಿಗೆ ಬಹಳ ಮುಖ್ಯ. ಇವತ್ತು ಗ್ರಹ ಅಂತ ಒಂದು ಪರಿಗಣಿಸಲ್ಪಡಬೇಕಾದ್ರೆ ಸೌರವ್ಯೂಹದಲ್ಲಿ ಮೊದಲನೇದಾಗಿ ಅದು ಸೂರ್ಯನನ್ನು ಸುತ್ತಬೇಕು. ಪ್ಲೂಟೋ ಸುತ್ತಾ ಇದೆಯಲ್ಲ ಸೂರ್ಯನ. ಆಮೇಲೆ ಅದು ಎರಡನೇದಾಗಿ ಗೋಲಾಕಾರದಲ್ಲಿರಬೇಕು. ಪ್ಲೂಟೋ ಗೋಲಾಕಾರದಲ್ಲಿದೆ, ಏನೂ ತೊಂದರೆ ಇಲ್ಲ. ಆದರೆ ಮೂರನೆಯದು ಒಂದು ಕಂಡೀಷನ್ ಇದೆ, ಮೂರನೆಯದು ಒಂದು ಗುಣವಿಶೇಷಣ ಅದು ಹೊಂದಿರಬೇಕು. ಏನು ಅಂದರೆ ತಾನಿರುವ ಪ್ರದೇಶದಲ್ಲಿರುವಂತಹ ಕಸಕಡ್ಡಿಗಳನ್ನೆಲ್ಲ, ಅಂದರೆ ತನ್ನದೇ ಗಾತ್ರದ್ದು ಅಥವಾ ತನಗಿಂತ ಚಿಕ್ಕದಾದ ಗಾತ್ರದ ಆಕಾಶಕಾಯಗಳನ್ನೆಲ್ಲ ಗುಡಿಸಿರಬೇಕು. ಅದು ಆ ರೀತಿ ಇಲ್ಲ.
ಸೌರವ್ಯೂಹದ ಹೊರಭಾಗದಲ್ಲಿರುವ ಪ್ಲೂಟೋ ಇದೆಯಲ್ಲ, ಆ ಪ್ರದೇಶದಲ್ಲಿ ಅದನ್ನೇ ಹೋಲುವಂತಹ ನೂರಾರು ಬಹುಶಃ ಸಾವಿರಾರು ಆಕಾಶಕಾಯಗಳಿವೆ. ಅದೇ ಗಾತ್ರ ಅಂತಲ್ಲ, ಅಂದರೆ ಅದೇ ಬಗೆಯವು. ಹಾಗಾಗಿ ಪ್ಲೂಟೋವನ್ನು ಗ್ರಹ ಅನ್ನುವಂತಹ ಸ್ಥಾನದಿಂದ ತೆಗೆದುಹಾಕಿ ಕುಬ್ಜ ಗ್ರಹ ಅಂತ ವರ್ಗೀಕರಿಸಲಾಗಿದೆ. ಹೀಗಾಗಿ ಇದನ್ನು ಕುಬ್ಜ ಗ್ರಹ ಅನ್ನೋದನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಇವಾಗ ಪ್ಲೂಟೋದ ಮೇಲಿನ ಪರಿಸ್ಥಿತಿ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಯಾರಿಗಾದರೂ ಪ್ಲೂಟೋ ಮೇಲೆ ಹೋಗಿ ಅಲ್ಲಿ ವಾಸಿಸಬಹುದಾ ಅನ್ನುವಂತಹ ಪ್ರಶ್ನೆ ಇದ್ದರೆ ಅಲ್ಲಿ ನೀವು ನಿಂತ್ಕೋಬೋದು. ನಾನು ಹೇಳಿದ್ನಲ್ಲ, ಭೂಮಿ ಮೇಲೆ 100 ಕಿಲೋಗ್ರಾಮ್ ತೂಗಿದ್ರೆ ಅಲ್ಲಿ 6 ಕಿಲೋಗ್ರಾಮ್ ತೂಗ್ತೀರಾ. ನೀವು ನಿಂತಿರೋದು ಮಂಜಿನ ಮೇಲೆ, ನೀರು ಇರುವಂತಹ ಮಂಜಲ್ಲ. ನೀರಿನ ಮಂಜೇ ಇರಬೇಕು ಅಂತಿಲ್ಲ, ನೈಟ್ರೋಜನ್ ಮಂಜು ಇರ್ಬೋದು, ಅಮೋನಿಯಾ ಮಂಜು ಇರಬಹುದು. ಆ ರೀತಿ ಮಂಜಿನ ಮೇಲೆ ನಿಂತಿರ್ತೀರ. ನಿಮ್ಮ ಉಷ್ಣತೆ ಪ್ಲೂಟೋ ಮೇಲೆ ಕೇವಲ -230ರಿಂದ -240 ಡಿಗ್ರಿ ಸೆಂಟಿಗ್ರೇಡ್ನಷ್ಟಿರುತ್ತೆ. ಸೂರ್ಯ ದೂರದ ನಕ್ಷತ್ರವಾಗಿ ಗೋಚರಿಸ್ತಾನೆ, ಪ್ರಖರವಾದ ನಕ್ಷತ್ರವಾಗಿ ಅಷ್ಟೇ. ಇಲ್ಲಿ ಥರ ಗುಂಡು ಕಾಣಿಸೋದಿಲ್ಲ, ಈ ರೀತಿ ಕಾಣಿಸಲ್ಲ ಅಂತೂ. ಆದರೆ ಇದರ ಒಂದು ಭಾಗದಿಂದ ನೋಡಿದ್ರೆ ಕೇವಲ 20,000 ಕಿಲೋಮೀಟರ್ ದೂರದಲ್ಲಿ ಪ್ಲೂಟೋದ ಅರ್ಧ ಭಾಗದಷ್ಟಿರುವಂತಹ ಉಪಗ್ರಹ ಕೇರಾನ್ ಗೋಚರಿಸುತ್ತದೆ. ಎಂತಹ ಅಮೋಘವಾದ ದೃಶ್ಯ. ಆದರೆ ಅಲ್ಲಿ ನಾವು ಇರೋಕ್ಕಾಗಲ್ಲ ಅನ್ನೋದು ಬೇರೆ ವಿಚಾರ. ಇದುವರೆಗೂ ಪ್ಲೂಟೋನ ಅನ್ವೇಷಿಸುವ ಸಲುವಾಗಿ ನ್ಯೂ ಹೊರೈಸನ್ಸ್ ಅನ್ನುವಂತಹ ಒಂದು ನೌಕೆನ ನಾಸಾ ಉಡಾಯಿಸಿತು 2006ರಲ್ಲಿ. ಅದು ಉಡಾಯಿಸಲ್ಪಟ್ಟ ನಂತರ ಪ್ಲೂಟೋಗೆ ಗ್ರಹದ ಸ್ಥಾನ ತಪ್ಪಿ ಹೋಯಿತು. 2006ರಲ್ಲಿ ಒಂದು ಅತ್ಯಂತ ಶಕ್ತಿಶಾಲಿಯಾದ ರಾಕೆಟ್ನಲ್ಲಿ ಉಡಾಯಿಸಿದ ನಂತರ ಜೂಪಿಟರ್ ಗುರುಗ್ರಹದ ಗುರುತ್ವಾಕರ್ಷಣ ಶಕ್ತಿಯಿಂದ ಸಾಕಷ್ಟು ವೇಗವನ್ನು ಗಳಿಸಿಕೊಂಡು ಅದು ಕೇವಲ 9 ವರ್ಷಗಳಲ್ಲಿ ಪ್ಲೂಟೋವನ್ನು ತಲುಪಿತು. ಪ್ಲೂಟೋ, ಅದರ ಉಪಗ್ರಹ ಕೇರಾನ್. ಪ್ಲೂಟೋಗೆ ಇನ್ನೂ 4 ಉಪಗ್ರಹಗಳಿದೆ, ನಿಕ್ಸ್, ಟೈಕ್ಸ್, ಕರ್ಬರೋಸ್ ಅಂತ. ಹಾಗಾಗಿ ಈ ಪ್ಲೂಟೋ ಮತ್ತು ಕೇರಾನ್ಗಳನ್ನು ಅನ್ವೇಷಿಸಿ ಆ ನೌಕೆ ಇವತ್ತು ಸೌರವ್ಯೂಹದ ಕೈಪರ್ ಪಟ್ಟಿಯಲ್ಲಿರುವಂತಹ ಇನ್ನೂ ಒಂದು ಆಕಾಶಕಾಯವನ್ನು ಅನ್ವೇಷಿಸಿ ಇನ್ನೂ ಮುಂದುವರಿತಾ ಇದೆ. ನೋಡಿ, ಮಾನವ ಇವತ್ತು ಸೌರವ್ಯೂಹದ ಬಗ್ಗೆ ಪರಿಜ್ಞಾನ ಹೊಂದಿರೋದಕ್ಕೆ ರೋಬಾಟ್ ನೌಕೆಗಳೇ ನಿಸ್ಸಂದೇಹವಾಗಿ ಕಾರಣ. ಇದನ್ನೇ ನಾನು ಮತ್ತೆ ಹೇಳ್ತಾ ಇದ್ದೀನಿ. ನಾವು ಪ್ಲೂಟೋ 1930ರಲ್ಲಿ ಕಂಡುಹಿಡಿಯಲ್ಪಟ್ಟ ನಂತರ 2006ರವರೆಗೂ ಏನು ಮಾಹಿತಿ ಸಿಕ್ಕಿತೋ ಅದಕ್ಕೆ ಡಜನ್ಗಟ್ಟಲೆ ಪಟ್ಟು ಹೆಚ್ಚಿನ ಮಾಹಿತಿನ ನಮಗೆ ನ್ಯೂ ಹೊರೈಸನ್ಸ್ ನೌಕೆ, ರೋಬಾಟ್ ನೌಕೆ ಒದಗಿಸಿತು. ಹೀಗಾಗಿ ಇವತ್ತು ಸೌರವ್ಯೂಹದ ಬಗ್ಗೆ, ಅದು ಗ್ರಹ ಇರಲಿ, ಉಪಗ್ರಹ ಇರಲಿ, ಸೂರ್ಯನ ಬಗ್ಗೆ ಇರಲಿ, ಕುಬ್ಜಗ್ರಹ ಇರಲಿ, ಕ್ಷುದ್ರಗ್ರಹ, ಧೂಮಕೇತುಗಳಾಗಲಿ, ಇದರ ಬಗ್ಗೆ ನಮಗೆ ಕ್ರಾಂತಿಕಾರಕವಾದ ಮಾಹಿತಿಯನ್ನು ಒದಗಿಸಿ ನಮ್ಮ ಜ್ಞಾನ ದಿಗಂತವನ್ನು ವಿಸ್ತರಿಸಿರುವುದು ರೋಬಾಟ್ ಅಂತರಿಕ್ಷ ನೌಕೆಗಳು. ಪ್ಲೂಟೋ ವಿಷಯದಲ್ಲಿ ಅದು ನ್ಯೂ ಹೊರೈಸನ್ಸ್ ನೌಕೆ, ಕೇವಲ ಒಂದು ಪಿಯಾನೋ ಅಷ್ಟು ಇದ್ದಂತಹ ಒಂದು ನೌಕೆ ಇವತ್ತು ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಅದು. ಹೀಗಾಗಿ ಸೌರವ್ಯೂಹ ಅನ್ನೋದು ಒಂದು ಸೋಜಿಗಮಯವಾದ ಒಂದು ಪ್ರದೇಶ. ಇದರಲ್ಲಿ ಭೂಮಿ ಒಂದು ಲೋಕ. ಇದೇ ಥರದ ಇನ್ನೂ 7 ಲೋಕಗಳು, ಗ್ರಹಗಳಿದೆ. ಪ್ಲೂಟೋ 1930ರಿಂದ 2006ರವರೆಗೂ ಗ್ರಹ ಅಂತ ಪರಿಗಣಿಸಲ್ಪಟ್ಟಿತ್ತು. ಇವತ್ತು ಕುಬ್ಜ ಗ್ರಹ ಅಂತ ಪರಿಗಣಿಸಲ್ಪಟ್ಟಿದ್ದರು. ಒಂದು ಕುತೂಹಲಕಾರಿಯಾದ ಲೋಕ ಇದು. ಇದರ ಬಗ್ಗೆ ತಿಳ್ಕೊಳ್ಳೋದು ಇನ್ನಷ್ಟಿದೆ ಅನ್ನೋದು ಇದರಲ್ಲಿ ಬಹಳ ಮುಖ್ಯ. ಹೀಗಾಗಿ ಸೌರವ್ಯೂಹದ 8 ಗ್ರಹಗಳು, ನಮ್ಮ ಭೂಮಿಯೂ ಸೇರಿದಂತೆ, ಹಾಗೂ ಪ್ಲೂಟೋ, ಇದನ್ನು ಈ ಒಂದು ಸೌರವ್ಯೂಹವನ್ನು ಕುರಿತ ಸಂಚಿಕೆಗಳಲ್ಲಿ ಇದರ ಬಗ್ಗೆ ಹೇಳಲಾಗಿದೆ. ಹಾಗಾಗಿ ಈ ಮಾಹಿತಿ ಅನೇಕರಿಗೆ ಉಪಯುಕ್ತವಾದರೆ ಇದನ್ನು ಮಾಡಿದ್ದು ಸಾರ್ಥಕ ಆಗತ್ತೆ. ನಮಸ್ಕಾರ.